ನಿಖಿಲ್ ಅವರು ಆಲ್ರೆಡಿ ಡೇಟ್ ಕೊಟ್ಟಿದ್ದಾರೆ. ಮೊನ್ನೆ ಪ್ರೆಸ್ ಮೀಟು ಮಾಡಿದ್ದೀವಿ. 24ನೇ ತಾರೀಕು ಜನರೊಂದಿಗೆ ಜನತಾದಳ ಬನ್ನೂರು ಡೈರಿ ಎದುರು ಮೈದಾನದಲ್ಲಿ 4 ಗಂಟೆಗೆ ನಿಖಿಲ್ ಅವರು ಆಗಮಿಸ್ತಾ ಇದ್ದಾರೆ. ನಾನು ದಯಮಾಡಿ ನನ್ನ ಟಿ ನರಸೀಪುರ ನೆಚ್ಚಿನ ಜನತೆಗೆ ಹೇಳೋದೇನಂತಂದರೆ, ಈ ಕಾರ್ಯಕ್ರಮ ತಮ್ಮೆಲ್ಲರ ಕಾರ್ಯಕ್ರಮ, ನಮ್ಮ ಪಕ್ಷದ ಕಾರ್ಯಕ್ರಮ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆನ ಗುರುತಿಸಿ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡಿದ ಮೇಲೆ ಇದು ನನ್ನ ಒಂದು ವಿಧಾನಸಭಾ ಕ್ಷೇತ್ರದ ಮೊದಲನೇ ಕಾರ್ಯಕ್ರಮ ನಿಖಿಲ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ನಾಯಕತ್ವದಲ್ಲಿ. ಯಾವ ರೀತಿ ನೀವು ಇಲ್ಲಿವರೆಗೂ ನನ್ನನ್ನು ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದೀರಿ, ಈ ರೀತಿ ಆಶೀರ್ವಾದ ಮಾಡ್ಕೊಂಡ್ಬಂದಿದ್ದೀರಿ, ನನ್ನನ್ನು ಯಾವುದೇ ಸಂದರ್ಭದಲ್ಲೂ ಕೈ ಬಿಡದೆ ನನ್ನನ್ನು ನಿಮ್ಮ ಜೊತೆಯಲ್ಲಿ ನಡೆಸ್ಕೊಂಡು ಬಂದಿದೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವಕರು, ನಮ್ಮ ಟಿ ನರಸೀಪುರ ತಾಲೂಕಿನ ಎಲ್ಲ ಹೋಬಳಿ, ಬನ್ನೂರು ಇರ್ಬೋದು, ಸೋಸ್ಲೆ ಇರ್ಬೋದು, ತಲಕಾಡು ಇರ್ಬೋದು, ಮೂಗೂರು ಇರ್ಬೋದು, ಬನ್ನೂರು ಟೌನ್ ಇರ್ಬೋದು, ಟಿ ನರಸೀಪುರ ಟೌನ್ ಇರ್ಬೋದು, ಎಲ್ಲ ನನ್ನ ಯುವಕ ಮಿತ್ರರು ಮತ್ತು JDS ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ಮತ್ತು JDS ಪಕ್ಷದ ಅವ್ರದ್ದೇ ಆದ ಒಂದು ಅಭಿಮಾನ ಇಟ್ಕೊಂಡಿರುವಂತಹ ಎಲ್ಲ ನನ್ನ ಟಿ ನರಸೀಪುರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ಮಾಡಬೇಕು, ನಿಖಿಲ್ ಅವ್ರಿಗೂ ಆಶೀರ್ವಾದ ಮಾಡಬೇಕು, ನನ್ನನ್ನು ಕೂಡ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತೀನಿ. ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮ ಕೈಲಿದೆ. ತಾವು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ತಪ್ಪದೆ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. JDSಗೆ ಎಲ್ಲ ಒಂದು ಕಡೆ ಯುವ ಮುಖಂಡರುಗಳು ಜಾಸ್ತಿ ಆಗಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಖಂಡಿತವಾಗ್ಲೂ ನಿಖಿಲ್ ಅವರು ಯುವಕರಿದ್ದಾರೆ, ಯುವಕರಿಗೆ ಅವಕಾಶಗಳು ಸಿಗುತ್ತೆ. ನಿಖಿಲ್ ಅವರು ಕೂಡ ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.